ಕೊಟ್ಟಿಲ್ಲ ಅಮ್ಮ. ಕೊಟ್ಮೇಲೆ ಹೇಳ್ತೀನಿ. ಹೋಗ್ಲಿ ಬಿಡು, ಒಳ್ಳೆ ಮಾರ್ಕ್ಸೇ ಬರುತ್ತೆ. ಬಂದಾಗ ಹೇಳು, ನಿನ್ಗಿಷ್ಟವಾದ ಎಲ್ಲ ತಿಂಡಿ ಮಾಡ್ಕೊಡ್ತೀನಿ. ಚಕ್ಲಿ, ಕೋಡ್ಬೇಳೆ, ರವೆ ಉಂಡೆ ಎಲ್ಲ ಮಾಡ್ಕೊಡ್ತೀನಿ. ಆಯ್ತಮ್ಮ. ನಾನೀಗ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಬಾನಿ, ಯಾಕೋ ನಿನ್ನ ಮಗ ಸುಳ್ಳು ಹೇಳ್ತಾ ಇದ್ದಾನೆ ಅನ್ಸುತ್ತೆ ಕಣೆ. ಏನು ಹೇಳ್ತಿದ್ದೀರಾ ಅಬ್ಬೆ? ಮನು ಹಾಗೆಲ್ಲ ಸುಳ್ಳು ಹೇಳಲ್ಲ. ಇಲ್ಲ ಕಣೆ, ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಹೇಗೆ ಹೇಳ್ತೀರಾ ಅಬ್ಬೆ? ನೋಡು, ಅವನು ಸುಳ್ಳು ಹೇಳಿದ ತಕ್ಷಣ ಬಿಕ್ಕಳಿಸ್ದ. ಇಲ್ಲ ಅಬ್ಬೆ, ತುಂಬ ಬಾಯಾರಿಕೆ ಆಗಿರಬೇಕು ಅಥವಾ ಹೊಟ್ಟೆ ಹಸ್ದಿರಬೇಕು, ಅದಕ್ಕೆ. ಇಲ್ಲ ಬಾನಿ, ಸುಳ್ಳು ಹೇಳಿದ ತಕ್ಷಣ ಹೇಗೆ ಬಿಕ್ಕಳಿಸ್ದ ನೋಡು. ನಿನ್ನ ಗಂಡನೂ ಹಾಗೆ ಸುಳ್ಳು ಹೇಳುವಾಗೆಲ್ಲ ಬಿಕ್ಕಳಿಸ್ತಾ ಇದ್ದ, ನನ್ನ ಹತ್ರ ಸಿಕ್ಕಾಕೊಳ್ತಿದ್ದ. ಇಲ್ಲ ಅಬ್ಬೆ, ನನ್ನ ಮನು ಸುಳ್ಳು ಹೇಳಲ್ಲ. ದೇವ್ರೆ, ನಾನು ಸುಳ್ಳು ಹೇಳ್ಬಿಟ್ಟೆ, ಸಾರಿ. ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಅಮ್ಮನಿಗೆ ಗೊತ್ತಾದರೆ ಅಮ್ಮ ನಂಗೆ ಬೈತಾರೆ. ಅದು ಅಲ್ಲದೆ ಹರಿಗೆ ನಾನು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ನಾನೀಗೇನು ಮಾಡಲಿ? ಮುಂದಿನ ಸಲ ಒಳ್ಳೆ ಮಾರ್ಕ್ಸ್ ಬಂದಾಗ ನಾನು ಅಮ್ಮನ ಹತ್ರ ನಿಜ ಹೇಳ್ತೀನಿ. ಇದೊಂದು ಸಲ ನನ್ನ ಕ್ಷಮಿಸ್ಬಿಡು ದೇವ್ರೆ. ನಂಗೆ ಗೊತ್ತು ನಾನು ತಪ್ಪು ಮಾಡ್ತಿದ್ದೀನಂತ, ಆದ್ರೆ ನಾನೀಗೇನು ಮಾಡಲಿ? ಇದೊಂದು ಸಲ ನನ್ನ ಕ್ಷಮಿಸ್ಬಿಡು ದೇವ್ರೆ. ದೇವ್ರೆ, ಇದಮ್ಮಗೆ ಸಿಗದೆ ಇರೋಗ್ ಮಾಡಪ್ಪ, ಪ್ಲೀಸ್. ಹೌದಲ್ವಾ, ನೀನು ಗೆದ್ಬಿಟ್ಟೆ, ನಾನು ಸೋತ್ಬಿಟ್ಟೆ. ನನಗೆ ಗೊತ್ತಿತ್ತು ಚಿನ್ನು ನೀನೇ ಗೆಲ್ತೀಯ ಅಂತ. ಅದಕ್ಕೆ ನಿನ್ಗಿಷ್ಟವಾದ ತಿಂಡಿ ಎಲ್ಲ ನಿಮ್ಮಮ್ಮನಿಗೆ ಹೇಳಿ ಮಾಡಕ್ಕೆ ಹೇಳಿದ್ದೀನಿ. ನಿಪ್ಪಟ್ಟು, ಬೂಂದಿ, ಚಕ್ಲಿ ಎಲ್ಲ ಮಾಡ್ತಿದ್ದಾಳೆ. ತಿನ್ನಣ್ವಾ? ಅಪ್ಪೆ, ನಂಗೆ ತರ ತುಂಬಾ ಇಷ್ಟ. ಬಾ, ಎಲ್ಲ ತಿನ್ನೋಣ. ಬಾ ಬಾ ಬಾ. ಬನ್ನಿ, ಮಗುಗೆ ಮಾಡಿರೋ ತಿಂಡಿ ಎಲ್ಲ ತಗೊಂಬಾರೆ. ನೋಡು, ಮಗು ಬಂದ. ಬಾ, ಕೂಚು. ಮನು, ನಿಂಗೆ ಇಷ್ಟವಾದ ಉಪ್ಪಿಟ್ಟು, ಬೂಂದಿ ಎಲ್ಲ ಮಾಡಿದ್ದೀನಿ. ಅಬ್ಬೆ, ನಿಮಗೂ ಉಪ್ಪಿಟ್ಟು ತರಲ್ಲ?
ಬೇಡ, ನಾನು ಆಮೇಲೆ ತಿಂತೀನಿ. ಸರಿ, ನೋಡೇ ಬಿಡೋಣ ನಿನ್ನ ನಂಬಿಕೆ ಗೆಲ್ಲುತ್ತೋ ಅಥವಾ ನನ್ನ ಅನುಭವ ಗೆಲ್ಲುತ್ತೋ ಅಂತ. ಇವತ್ತು ಊಟಕ್ಕೆ ಅವನಿಗೆ ಇಷ್ಟವಾದ ತಿಂಡಿಗಳೇ ಮಾಡು. ನಿನ್ನ ಮಾತೇ ನಿಜ ಆಯಿತು ಅಂದರೆ ಅವನಿಗೆ ನೀನು ಮಾಡಿರೋ ತಿಂಡಿಗಳೆಲ್ಲ ಗಂಟ್ಲಲ್ಲಿ ಇಳಿಬಾರ್ದು. ಒಂದು ವೇಳೆ ನೀನು ಮಾಡಿರೋ ತಿಂಡಿ ಎಲ್ಲ ಅವ್ನು ತಿಂದ್ಬಿಟ್ರೆ ನೀನು ಸೋತೆ ಅಂತ ಒಪ್ಕೋಬೇಕು. ಮನುನ ಬೆಳೆಸೋದ್ರಲ್ಲಿ ನಾನು ಸೋತೆ ಅಂತ ನೀನು ಒಪ್ಕೊಳ್ಬೇಕು. ಅವನ್ನ ನಾನು ಬೆಳೆಸೋದಿಕ್ಕೆ ಬಿಡಬೇಕು. ಅವನು ಯಾವತ್ತೂ ನಿಮ್ಮ ಹತ್ರ ಬರಲ್ಲ. ನಾನು ನೋಡ್ತೀನಿ, ನಾನು ಪ್ರೀತಿ ಗೆಲ್ಲತ್ತಾ ಇಲ್ಲ ನಿಮ್ಮ ಹಠ ಗೆಲ್ಲತ್ತಾ ಅಂತ. ಅಮ್ಮ, ಸಾರಿ, ನಾನು ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ. ನನಗೆ ಟೆಸ್ಟ್ ಪೇಪರ್ ಕೊಟ್ಟಿದ್ರು, ನಾನು ಅದರಲ್ಲಿ ಫೇಲ್ ಆಗೋದೆ. ಗೊತ್ತಾದ್ರೆ ನಿನಗೆ ಬೈತಿ ಅಂತ ನಾನು ನಿಂಗೆ ಹೇಳಿಲ್ಲ ಅಮ್ಮ, ತಪ್ಪಾಯ್ತು. ಒಳ್ಳೆ ಹುಡುಗ, ಆದರೆ ಪಾಪ ಅಪ್ಪ ಅಮ್ಮನೇ ಇಲ್ಲ. ಚಿಕ್ಕಮ್ಮ ಚಿಕ್ಕಪ್ಪನ ಜೊತೆಗಿದ್ದಾನೆ, ಒಳ್ಳೆ ಸಂಸ್ಕಾರವಂತ. ಈ ತುಟಿಗಳಿರೋದು ಈ ರೀತಿ ಮಾತಾಡೋದಕ್ಕಲ್ಲ ಕಣೆ. ನಮ್ಮನೆ ಹುಡುಗಿನ ಯಾವುದೋ ಚಿಲ್ಲರೆ ಹುಡುಗಂಗೆ ತೋರಿಸ್ಲೇಬಾರದು. ಈ ಸಂಬಂಧದಿಂದ ಎರಡು ಕಡೆಯಿಂದನೂ ಲಾಭ ನನಗೇನೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ.